ಏನಾಗಿದೆ? ಕಾಂತರಾಜು ಆಯೋಗದ ವರದಿ ಜಾರಿ ಮಾಡಿ ಸ್ವಾಮಿ. ಕಾಂತರಾಜು ಆಯೋಗದ ವರದಿ, ಕಾಂತರಾಜು ಆಯೋಗದ ವರದಿಯನ್ನ ಜಾರಿ ಮಾಡಿ ಚರ್ಚೆ ಮಾಡಿ. ಚೇರ್ಮನ್ ಇಲ್ಲ, ಚರ್ಚೆ ಆಯ್ತು. ಈಗ ಜಯಪ್ರಕಾಶ್ ಹೆಗಡೆ ಅವರು ಚೇರ್ಮನ್, ಅವ್ರದ್ದೇ ಮಾಡಿ, ಅವ್ರದ್ದೇ ರಿಪೋರ್ಟ್ ತಗೊಂಡು ಬೇಗ. ಇನ್ನೂ ಕೊಟ್ಟಿಲ್ಲ, 2 ತಿಂಗಳು ಟೈಮ್ ಬೇಕು ಅಂದಿದ್ರು, ಮುಂದಕ್ಕೆ ಹಾಕಿದ್ದೀನಿ. 2 ತಿಂಗಳು ಟೈಮು ಕೊಟ್ಟಿದ್ದೀನಿ. ಅವ್ರು ಕೊಟ್ಟಾಗ ನಾವು ವರದಿಯಿಂದ ತಗೋಬೇಕಲ್ವ. ನಾವೇ 152 ಕೋಟಿ ಖರ್ಚು ಮಾಡಿದ್ವಿ. ಅಲ್ಲ ಒಂದ್ಸರಿ ಹೇಳಿದ್ದೇನೆ ಬಿಡಯ್ಯ, ಕಾಂತರಾಜು ವರದಿ ತಗೋಬೇಕು ಅಂತ ಹೇಳಿದ್ಯಾ, ಜಯಪ್ರಕಾಶ್ ಹೆಗಡೆ ವರದಿ ತಗೋಬೇಕು ಅಂತ ಹೇಳಿದ್ಯಾ. ನಾವು ಅದನ್ನ ಕೊಟ್ಟಾಗ ಸ್ವೀಕಾರ ಮಾಡ್ತೀವಿ. ಆಯ್ತು ಬಿಡುತ್ತಮ್ಮ, ಹೇಳೋದು ನನಗೂ ಗೊತ್ತಿಲ್ಲ. ಕಾಂತರಾಜು ವರದಿ ಕಮಿಷನ್ ಮಾಡಿದವರು ಕಾಂತರಾಜುಗೆ ಆ ಜವಾಬ್ದಾರಿ ಬಿಟ್ಟು ನಾನೇ ಅಲ್ವಾ? ಆಯ್ತು ಬಿಡಿ. ಈಗ ಯಾರು ಕಾಂತರಾಜು ವರದಿ ತಕೊಂಡಿರ್ಲಿಲ್ವೋ ಅವ್ರ ಬಗ್ಗೆ ಮಾತಾಡೋದೇನದು? ಏನ್ ಮಾತಾಡಿದ್ಯಾ? ಮಾಡಿದ್ದೀನಿ. ಅದಾಯ್ತಲ್ಲ, ನಡಿಯಪ್ಪ. ಈಗ ಕಾಂತರಾಜು ವರದಿ ಇನ್ನೂ ಬಂದಿಲ್ಲ ಸರ್ಕಾರಕ್ಕೆ, ಬಂದ ಮೇಲೆ ತಗೊಳ್ತೀವಿ. ಬಿಡಪ್ಪತ್ತಮ್ಮ, ಹೇಗೆ ಡೈಲಾಗ್ ಮಾಡಕ್ಕೆ ಬಂದಿರೋದು ನಾನು. ನನ್ನ ಭಾಷಣ ಕೇಳಾಗಿದ್ರೆ ಕೇಳು, ಕೇಳೋದ್ರೆ ಸುಮ್ಮನೆ ಇರು. ಆಯ್ತು. ಅಧ್ಯಕ್ಷರೇ, ಈ ಅಜಾಮ ಅನ್ನೋ ಪದ ಅದು ನಿಂದನಾ ಸೂಚಕವಾಗಿತ್ತು. ಅದು ಬೇಡ ಅಂತ ಹೇಳಿದ್ರು, ಅದಾದ ನಾನು ತಳ್ಳಾಗ್ತಾ ಇರೋದು ನಾನು ಎಲ್ಲಿವರೆಗೆ ಅಧಿಕಾರದಲ್ಲಿರ್ತೀನಿ ಅಲ್ಲಿವರೆಗೆ ಸಾಮಾಜಿಕ ನ್ಯಾಯದ ಪರವಾಗಿರ್ತೀನಿ, ಸ್ವಾಭಿಮಾನದಿಂದ ರಾಜಕಾರಣ ಮಾಡ್ತೀನಿ.